ಮಾರ್ನಿಂಗ್ ಮಕ್ಕಳೇ, ಇವತ್ತು 5th ಅವ್ರಿಗೆ ಹಿಂದಿ ಲೆಸನನ್ನು ಮಾಡ್ತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ ಮೀಟಿ ಬಾತೆ ಅಂದರೆ ಒಂದು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಇದರ ಒಂದು ಭಾಗವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ. एक जंगल में एक डाकू था, उसका नाम अंगुलीमाल था. वह बड़ा दुष्ट था, वह बड़ा भयानक था. उसने कई की हत्या की थी. उसका नाम लेते ही लोग थर थर कँपाते थे. उस राज्य का राजा भी उससे डरता था. वह डाकू मनुष्यों की उंगलियों की माला अपने गले में बांधता था, इसलिए उसका नाम अंगुलीमाल पड़ा था ಅಲ್ವಾ. ಅಂದರೆ ಈ ಒಂದು ಕಾಡಲ್ಲಿ ಒಬ್ಬ ಡಾಕು ಇದ್ದ, ರಾಕ್ಷಸ ಇದ್ದ. ಆ ರಾಕ್ಷಸನ ಹೆಸರು ಅಂಗುಲಿಮಾಲ ಅಂತ. ಅವನು ಬಹಳ ದುಷ್ಟ ಕ್ರೂರವಾದಂಥ ಒಬ್ಬ ರಾಕ್ಷಸ ಆಗಿದ್ದ. ಹಾಗೆಯೇ ಇವನು ನೋಡಲಿಕ್ಕೆ ಕೂಡ ಬಹಳ ವಿಚಿತ್ರವಾಗಿದ್ದ. ಭಯಾನಕ ಅಂತ ಹೇಳಿದ್ರೆ ವಿಚಿತ್ರವಾಗಿದ್ದ. ಹಾಗೆಯೇ ಇಲ್ಲಿರುವಂತಹ ಈ ಒಂದು ಕಾಡಿನಲ್ಲಿ ಬರುವಂತಹ ಯಾವುದೇ ಒಬ್ಬ ಜನರಾಗಿರ್ಬೋದು ಅಥವಾ ಮನುಷ್ಯರಾಗಿರಬಹುದು, ಆ ಮನುಷ್ಯರನ್ನು ಇವನು ಏನು ಮಾಡ್ತಾ ಇದ್ದ, ಇವನು ಸಾಯಿಸಿ ಅವನು ಏನು ಮಾಡ್ತಾ ಇದ್ದ, ಅವರ ವ್ಯಕ್ತಿಗಳ ಒಂದು ಹೆಬ್ಬೆರಳುಗಳನ್ನು ಕಟ್ ಮಾಡಿಕೊಂಡು ಅವನು ಏನು ಮಾಡ್ತಾ ಇದ್ದ, ತನ್ನ ಒಂದು ಕೊರಳಿಗೆ ಕೂಡ ಅವನು ಮಾಲೆಯನ್ನಾಗಿ ಹಾಕ್ಕೊತಾ ಇದ್ದ. ಹಾಗೆಯೇ ಆ ರಾಜ್ಯದಲ್ಲಿರುವಂತಹ ರಾಜನು ಕೂಡ ಇವನನ್ನು ಹೆಸರು ಹೇಳಿದ್ರೆ ಭಯ ಪಡ್ತಾ ಇದ್ದ. ಈ ರಾಕ್ಷಸನ ಹೆಸರು ಹೇಳಿದ್ರೆ ತುಂಬ ಭಯ ಪಡ್ತಾ ಇದ್ದ. ಹಾಗೆಯೇ ಈ ಡಾಕು ಅಥವಾ ಈ ರಾಕ್ಷಸ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಮನುಷ್ಯರ ಒಂದು ಹೆಬ್ಬೆರಳುಗಳನ್ನು ಕಟ್ ಮಾಡಿಕೊಂಡು ತನ್ನ ಕುತ್ತಿಗೆಯ ಅಥವಾ ಕೊರಳಿನ ಭಾಗಕ್ಕೆ ಅವನು ಹಾರಗಳನ್ನು ಹಾಕೊತಾ ಇದ್ದ. ಈ ಒಂದು ಕಾರಣದಿಂದ ಅವನ್ನ ನಾವು ಏನಂತ ಕರೆದ್ರು, ಅವನ ಹೆಸರು ಅಂಗುಲಿಮಾಲ ಅನ್ನೋ ಒಂದು ಹೆಸರು ಬಂತು ಅನ್ನೋದ್ರವರೆಗೆ ನೀವು ಹಿಂದಿನ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ರಿ ಅಲ್ವಾ. ಈಗ ಅದರ ಮುಂದುವರೆದ ಭಾಗವನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ಮಕ್ಕಳು. ಏಕ್ ದಿನ ಭಗವಾನ್ ಬುದ್ಧ ಸೆ ಜಂಗಲ್ ಮೇ ಗಯೆ. ಒಂದಿನ ಅವನು ವಾಸ ಮಾಡ್ತಾ ಇದ್ದಂತಹ ಒಂದು ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಆ ಕಾಡಿನಲ್ಲಿ ಭಗವಾನ್ ಬುದ್ಧ ಇದ್ದಾರಲ್ವ, ಆ ಬುದ್ಧ ಕೂಡ ಏನು ಮಾಡಿದ್ರು, ಆ ಒಂದು ಪ್ರಯಾಣವನ್ನು ಬೆಳೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಡಾಕು ಇದ್ನಲ್ಲ, ಆ ಡಾಕು ಇದ್ದಂತಹ ಒಂದು ಕಾಡಿಗೆ ಅವರು ಪ್ರವೇಶವನ್ನು ಮಾಡ್ತಾರೆ. ವೇ ಅಂಗುಲಿಮಾಲ ಸೆ ಮಿಲೆ. ಹೀಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಆ ರಾಕ್ಷಸ ಅಥವಾ ಕ್ರೂರವಾದಂತಹ ವ್ಯಕ್ತಿ ಏನು ಮಾಡ್ತಾರೆ, ಆ ಭಗವಾನ್ ಬುದ್ಧನಿಗೆ ಸಿಗ್ತಾರೆ, ಅಂದರೆ ಎದುರು ಬದರಾಗ್ತಾರೆ. ಯಾವ ರೀತಿಯಾಗಿ ನೀವು ಅಂಗಡಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸು ಅಚಾನಕರವಾಗಿ ಏನು ಮಾಡ್ತಾರೆ, ಸಿಗ್ತಾರೆ. ಬೈ ಆಕ್ಸಿಡೆಂಟಾಗಿ ಏನು ಮಾಡ್ತಾರೆ, ಸಿಗ್ತಾರೆ. ಅಥವಾ ನೀವು ಹೋಗುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಬೈ ಆಕ್ಸಿಡೆಂಟ್ ಆಗ್ಬೋದು ಅಲ್ವಾ. ಹಾಗೆಯೇ ಇಲ್ಲೂ ಕೂಡ ಏನಾಗಿದ್ದೇನೆ, ಈ ಒಂದು ಬುದ್ಧನಿಗೆ ಆ ರಾಕ್ಷಸ ಏನು ಮಾಡಿದ್ದಾನೆ, ಸಿಕ್ಕಿದ್ದಾನೆ. ಬುದ್ಧ ಬಡೆ ತೇಜಸ್ವಿ ಸನ್ಯಾಸಿನಿ ಥೇ. ಅಷ್ಟೇ ಅಲ್ಲ, ಈ ಭಗವಾನ್ ಬುದ್ಧ ನಿಮಗೆ ಗೊತ್ತಿದ್ದಾರೆ, ಅವರು ಒಬ್ಬ ಸನ್ಯಾಸಿ. ಅವರು ಬಹಳ ತೇಜಸ್ವಿಯಾಗಿದ್ದರು. ಅಂದರೆ ಅವರು ಯಾವಾಗಲೂ ಶಾಂತ ಚಿತ್ತದಿಂದ ಇರುವಂತಹ ಒಬ್ಬ ಸನ್ಯಾಸಿಯಾಗಿದ್ದರು. ಬಡೆ ಜ್ಞಾನಿ ತಥಾ ಮಹಾತ್ಮಾತೆ. ಅಷ್ಟೇ ಅಲ್ಲ, ಆ ಭಗವಾನ್ ಬುದ್ಧ ಅನ್ನೋರು ಬಹಳ ಬುದ್ಧಿವಂತ. ಜ್ಞಾನಿ ಅಂತ ಹೇಳಿದ್ರೆ ಕ್ಲೆವರ್ ಅಂತ, ತುಂಬ ಬುದ್ಧಿಶಕ್ತಿಯನ್ನು ಹೊಂದಿದ್ದ ಅಥವಾ ವಿದ್ಯಾ ಪಾಂಡಿತ್ಯವನ್ನು ಅವನು ಹೊಂದಿದ್ದ. ಅವನು ಬಹಳ ಮಹತ್ವವಾದಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಯಾವ ರೀತಿಯಾಗಿ ಫ್ರೀಡಮ್ ಫೈಟರಲ್ಲಿ ಬರ್ತಾರಲ್ಲ ಆ ಲೀಡರ್ಸ್ಗಳು, ಆ ರೀತಿಯಾಗಿಯೇ ಕೂಡ ಇವ್ರೂ ಕೂಡ ಸನ್ಯಾಸಿಯೊಬ್ಬರು ಕೂಡ ಬಹಳ ಮಹಾನ್ ವ್ಯಕ್ತಿ ಅಂತ ನಾವು ತಿಳ್ಕೊಬಹುದು. ವೇ ಬಡೆ ಶಾಂತ ಸ್ವಭಾವಕ್ಕೆ ಇದೆ. ಅಷ್ಟೇ ಅಲ್ಲ, ಇವರು ಬಹಳ ಶಾಂತ ರೀತಿಯಾದಂತಹ ಶಾಂತವಾದಂತಹ ಒಂದು ಸ್ವಭಾವವನ್ನು ಇವರು ಹೊಂದಿದ್ರು. ವೇ ಸಬ್ಸೆ ಮೀಟಿ ಬಾತೆ ಕರ್ತೈತೆ. ಅಷ್ಟೇ ಅಲ್ಲ, ಇವರು ಮಾತಾಡುವಂತಹ ಸಂದರ್ಭದಲ್ಲಿ ಇವರ ಮಾತು ಕೂಡ ಬಹಳ ಪ್ರೀತಿಯಾದಂತಹ ಒಂದು ವಾತ್ಸಲ್ಯದಿಂದ ಕೂಡಿರುವಂತಹ ಒಂದು ಮಾತಾಗಿತ್ತು. ಅವರು ಯಾವುದೇ ರೀತಿಯಾಗಿ ಕೋಪದಲ್ಲಿ ಆಗಲಿ ಅಥವಾ ಸಿಟ್ಟು ಮಾಡಿಕೊಂಡಾಗಲಿ ಅವರು ಕೂಗಾಡೋದಾಗಲಿ ರೇಗಾಡೋದಾಗಲಿ ಅವರು ಮಾತಾಡ್ತಾ ಇರಲಿಲ್ಲ. ಯಾರೇ ಸಿಕ್ಕಲಿ, ಒಬ್ಬ ವಯಸ್ಸಾದವ್ರು ಸಿಕ್ಕಲಿ, ರಾಕ್ಷಸನೇ ಸಿಕ್ಕಲಿ ಅಥವಾ ಮಕ್ಕಳೇ ಸಿಕ್ಕಲಿ, ಯಾರೇ ಸಿಕ್ಕಿದ್ರೂ ಕೂಡ ಅವರು ಪ್ರೀತಿಯಿಂದ ಮಾತಾಡ್ತಾಯಿದ್ರು. ತನ್ನ ಮೃದುವಾದಂತಹ ಒಂದು ಮಾತಿನಿಂದ ಅವರು ಮಾತಾಡ್ತಾಯಿದ್ರು. ಅಂಗುಲಿಮಾಲನೇ ಉನ್ಕೋ ಬಹುದು ಡರಾಯ. ಆದರೆ ಈ ಅಂಗುಲಿಮಾಲನ್ನು ನೋಡಿ ಜನಗಳು ಭಯ ಪಡ್ಕೊತಾ ಇದ್ರು. ಈಗ ವಿಪರ್ಯಾಸ ನೋಡಿ, ಆ ಒಬ್ಬ ಸನ್ಯಾಸಿ ಭಗವಾನ್ ಬುದ್ಧನನ್ನು ನೋಡ್ಬಿಟ್ಟು ಏನಾಗ್ಬಿಟ್ಟಿದೆ, ಈ ಅಂಗುಲಿಮಾಲನೇ ಈಗ ಬಹಳ ಭಯ ಪಡ್ಕೊತಾ ಇದ್ದಾನೆ. ದಮ್ಕಾಯ, ಬಹಳ ಆಶ್ಚರ್ಯ ಬೇರೆ ಪಡ್ತಾ ಇದ್ದಾನೆ. ಯಾರು, ಆ ಡಾಕು. ತಲ್ವಾರ ಬಿ ದಿಖಾಯಿ.
ಅವರ ಒಂದು ತಲ್ವಾರ ಅಂತ ಹೇಳಿದ್ರೆ ಅವರ ಒಂದು ತಲೆಯ ಮೇಲೆ ಹಾಕಿದಂತಹ ಒಂದು ಕೂದಲಿನ ಒಂದು ಗಂಟು, ಆ ಒಂದು ಗಂಟನ್ನು ಕೂಡ ಅವರು ಏನು ಮಾಡ್ತಾರೆ, ಅವರು ನೋಡ್ತಾರೆ. ಮಗರ್ ಭಗವಾನ್ ಬುದ್ಧ ಜರಾ ಭಿ ನಹಿ, ಭಗವಾನ್ ಬುದ್ಧ ಜರಾ ಭಿ ನಹಿ ಡರೆ. ಆದರೆ ಈ ರಾಕ್ಷಸ ಮಾತ್ರ ಏನು ಮಾಡಲಿಲ್ಲ, ಹೆದರ್ಕೊತಾ ಇದ್ದ. ಆದರೆ ಭಗವಾನ್ ಬುದ್ಧ ಅನ್ನೋರು ಮಾತ್ರ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳಿಲ್ಲ. ತಲ್ವಾರ್ ಅಂತ ಹೇಳಿದ್ರೆ ಮಕ್ಕಳೇ ಕತ್ತಿ. ತಲ್ವಾರ್ ಅಂತ ಹೇಳಿದಾಗ ಅವರ ಒಂದು ಕೈಯಲ್ಲಿದ್ದಂತಹ, ಡಾಕುವಿನ ಕೈಯಲ್ಲಿದ್ದಂತಹ ಒಂದು ಕತ್ತಿಯನ್ನು ಕೂಡ ಅವನು ನೋಡ್ತಾನೆ, ಯಾರು, ಭಗವಾನ್ ಬುದ್ಧ. ಆದರೆ ಆ ಭಗವಾನ್ ಬುದ್ಧ ಅವನ ಕೈಯಲ್ಲಿದ್ದಂತಹ ಒಂದು ಕತ್ತಿಯನ್ನು ನೋಡಿ ಅವನು ಬಹಳ ಹೆದರ್ಕೊಳ್ಳಿಲ್ಲ. ಆದರೆ ಡಾಕು ಮಾತ್ರ ಏನು ಮಾಡ್ತಾ ಇದ್ದಾನೆ, ಬಹಳ ಹೆದರ್ಕೊತಾ ಇದ್ದಾನೆ. ಮಗರ್ ಭಗವಾನ್ ಬುದ್ಧ ಜರಾ ಭಿ ನಹಿ ಡರೆ ವೇ ಶಾಂತ ರಹೆ. ಅವರು ಅದನ್ನು ನೋಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಬಹಳ ಶಾಂತ ರೀತಿಯಲ್ಲಿ, ಅವರನ್ನ ಶಾಂತ ಸ್ವಭಾವದ ರೀತಿಯಲ್ಲಿ ಅವರು ಏನು ಮಾಡ್ತಾರೆ, ಮಾತಾಡ್ತಾರೆ. ಉಸಸೆ ಪ್ರೇಮ್ ಸೆ ಬೋಲ್ನೆ ಲಗೆ. ಅವರು ಭಗವಾನ್ ಬುದ್ಧ ಆ ರಾಕ್ಷಸನಿಗೆ ಅಥವಾ ಅಂಗುಲಿಮಾಲನ ಜೊತೆ ಬಹಳ ಪ್ರೀತಿಯಿಂದ ಅವನು ಮಾತಾಡ್ತಾರೆ. ಉನ್ಹೋನೆ ಉಸ್ಕೋ ಸತ್ಯ और ಅಹಿಂಸಾ ಕಾ ಪಾಠ ಪಢಾಯ. ಅವರು ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಅಂಶಗಳನ್ನೆಲ್ಲ ಏನು ಮಾಡ್ತಾ ಇರ್ತಾನೆ, ಅವನು ಗಮನಿಸ್ತಾ ಇರ್ತಾನೆ. ಅವರು ಹೇಳ್ತಾ ಇರುವಂತಹ ಒಂದು ಸ್ಪೀಚಲ್ಲಾಗಿರಬಹುದು, ಅಲ್ಲಿ ಆ ಒಂದು ಸತ್ಯ ಅಂತಂದರೆ ಏನು, ಅಹಿಂಸೆ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾದಂತಹ ಒಂದು ವಿವರಣೆಯನ್ನು ಅವರು ನೀಡ್ತಾ ಇದ್ರು. ಯಾರು, ಭಗವಾನ್ ಬುದ್ಧ. ಅಂತಹ ಸಂದರ್ಭದಲ್ಲಿ ಆ ಅಂಗುಲಿಮಾಲ ಸತ್ಯದ ಬಗ್ಗೆ, ಅಹಿಂಸೆಯ ಬಗ್ಗೆ ಅವನು ಕೂಡ ತಿಳ್ಕೊತಾನೆ. ದಯಾ, ಕ್ಷಮ ತಥಾ ಪರೋಪಕಾರಕ ಉಪದೇಶ ದಿಯ. ಅಷ್ಟೇ ಅಲ್ಲ, ಅವರು ಮತ್ತೊಂದಷ್ಟು ಉಪದೇಶಗಳನ್ನು, ನೀತಿ ಪಾಠಗಳನ್ನು ಹೇಳ್ತಾರೆ. ಯಾವುದರ ಬಗ್ಗೆ ಅಂತ ಹೇಳಿದ್ರೆ ದಯೆ, ಕ್ಷಮೆ ಮತ್ತು ಉಪಕಾರ ಮಾಡೋದು ಹೇಗೆ ಮಾಡಬೇಕು, ಒಬ್ಬ ಜನರ ಜೊತೆ ಯಾವ ರೀತಿಯಾದಂತಹ ಒಂದು ಕಷ್ಟದಲ್ಲಿರೋರಿಗೆ ಸಹಾಯವನ್ನು ಮಾಡಬೇಕು, ತಪ್ಪು ಮಾಡೋದವ್ರನ್ನ ಯಾವ ರೀತಿಯಾಗಿ ಕ್ಷಮೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಅವರು ಏನು ಮಾಡಿದ್ರು, ಭಗವಾನ್ ಬುದ್ಧ ಅವರಿಗೆ ಸ್ಪಷ್ಟವಾಗಿ ಉಪದೇಶವನ್ನು ನೀಡ್ತಾ ಇದ್ರು. ಉಪದೇಶವನ್ನು ಏನು ಮಾಡ್ತಾ ಇದ್ದ, ಡಾಕು ಕೇಳಿಸ್ಕೊತಾ ಇದ್ದ. ಉನ್ಕಿ ಮಧುರವಾಣಿ ಕೆ ಪ್ರಭಾವ ಸೆ ಅಂಗುಲಿಮಾಲ ಉಸೆ ಕ್ಷಣ ಬದಲ್ ಗಯ. ಈ ರೀತಿಯಾದಂತಹ ಒಂದು ಮಾತನ್ನು ಕೇಳಿ ಅಂಗುಲಿಮಾಲ ಒಂದು ಕ್ಷಣದಲ್ಲಿ ಅವರ ಮಧುರವಾಣಿಯನ್ನು ಅಥವಾ ಮಧುರ ಮಾತುಗಳಿಂದ ಅವನು ಏನು ಮಾಡ್ದ, ತನ್ನ ಕೆಟ್ಟ ಸ್ವಭಾವವನ್ನು ಏನು ಮಾಡ್ದ, ಮಾಡ್ಕೊತಾನೆ, ಅಂದರೆ ಬದಲಾಯಿಸ್ಕೊಳ್ತಾನೆ. ಉಸಿ ಕ್ಷಣ ಬದಲ್ ಗಯ ವಹ ಉನ್ಕ ಶಿಷ್ಯ ಬಿ ಬನ್ ಗಯ. ಹೀಗೆ ತನ್ನ ಜೀವನದಲ್ಲಿ ಆ ಕೆಟ್ಟ ವಿಚಾರಗಳ ಬಗ್ಗೆ ಇದ್ದಂತಹ ಒಂದು ಥಾಟನ್ನು ಅಥವಾ ಒಂದು ವಿಚಾರವನ್ನೆಲ್ಲ ಸಂಪೂರ್ಣವಾಗಿ ಅವನೇನು ಮಾಡ್ತಾನೆ, ತೊಡೆದು ಹಾಕ್ತಾನೆ. ಅವನು ಕೂಡ ಈ ಒಬ್ಬ ಸನ್ಯಾಸಿ ರೀತಿಯಾಗಿಯೇ ನಾನು ಇರಬೇಕು, ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ನಾನು ಹೋಗಬಾರ್ದು, ಸಾಯಿಸಬಾರ್ದು, ಹಿಂಸೆಯನ್ನು ಕೊಡಬಾರ್ದು ಅನ್ನೋದನ್ನೆಲ್ಲ ಅವನೇನು ಮಾಡ್ತಾನೆ, ಆ ಕ್ಷಣ ಅಲ್ಲಿಗೆ ಬಿಡ್ತಾನೆ. ಹಾಗೆ ಅವನು ಏನಾಗ್ತಾನೆ, ಈ ಭಗವಾನ್ ಬುದ್ಧನ ಒಬ್ಬ ಶಿಷ್ಯನಾಗಿ ಸೇರಿಕೊಳ್ತಾನೆ. ಮೀಟಿ ಬಾತೊಮ್ಮೆ ಬಡಿ ಶಾಂತಿ ಹೋತಿ ಹೇ. ಒಟ್ಟಾರೆಯಾಗಿ ನಾವು ಈ ಪಾಠದ ಮುಖಾಂತರ ನಾವೇನು ತಿಳ್ಕೊಬೋದು ಅಂತ ಹೇಳಿದ್ರೆ ಮಕ್ಕಳೇ, ಯಾವಾಗಲೂ ಕೂಡ ಎಂಥ ಕಠೋರ ವ್ಯಕ್ತಿಗಳಾಗಿದ್ರೂ ಕೂಡ ಅವರನ್ನು ನಾವು ತಮ್ಮನಾದಂತಹ ಒಂದು ಪ್ರೀತಿಯ ಮಾತುಗಳಿಂದ ನಾವೇನು ಮಾಡ್ಬೋದು, ಬದಲಾವಣೆಯನ್ನು ಮಾಡಬಹುದು. ಯಾವುದೇ ರೀತಿಯಾಗಿ ಒಂದು ಕ್ರೂರವಾದಂತಹ ಒಂದು ದೃಶ್ಯ ಇದೆ ಅಂತ ಹೇಳಿದಾಗ, ಕ್ರೂರವಾಗಿ ಸಾಯಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಅವನಿಗೂ ಕೂಡ ಕ್ರೂರವಾದಂಥ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬಾರ್ದು. ಅವನಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲವೊಂದು ಉಪದೇಶಗಳನ್ನು ನೀಡಿದಾಗ ಅವನು ಕೂಡ ಏನಾಗ್ತಾನೆ, ಬದಲಾಗ್ತಾನೆ ಅನ್ನೋದನ್ನು ನಾವು ಒಟ್ಟಾರೆಯಾಗಿ ಈ ಪಾಠದ ಮುಖಾಂತರ ತಿಳ್ಕೊಬೋದು ಮಕ್ಕಳೇ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಂತಹ ಮೀಟಿ ಬಾತೆ ಅನ್ನೋ ಪಾಠ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ಬೇರೆ ಒಂದು ಪಾಠವನ್ನು ತಗೊಂಡು ನಾನು ನಿಮಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೂಡ ನೀವು ಈ ಪಾಠವನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದ.